ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಆರ್ ಎಸ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ನಿಂಬೆಹಣ್ಣಿನ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಾಗ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಸೊ ಎಲ್ಲರೂ ಮಾಡಿ ವಿಡಿಯೋನ ಹಾಕಿರ್ತೀರ, ತುಂಬ ಜನ ನೋಡಿರ್ತೀರ, ಬಟ್ ಎಲ್ಲರೂ ಟೈಪು ನಾನು ಮಾಡಿಲ್ಲ, ಇದು ಬೇರೆ ಥರನೇ ಇದೆ. ಸೊ ಒಂದ್ಸಲ ನೀವು ಈ ವಿಡಿಯೋನ ಕೊನೆ ತನಕ ನೋಡಿ, ಕೊನೆಯದಾಗಿ ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಾ. ಹೌದು, ಇದು ತುಂಬ ಚೆನ್ನಾಗಿರುವಂಥ ಉಪ್ಪಿನಕಾಯಿ, 1 ವರ್ಷದವರೆಗೂ ಸ್ಟೋರ್ ಮಾಡಿಟ್ರೆ ಕೆಡೋದಿಲ್ಲ. ಹಾಗೆ ಚಿಕ್ಕ ಮಕ್ಕಳಿಗೂ ಕೂಡ ನಾವು ಇದನ್ನು ಚಪಾತಿ ಅಥವಾ ರೊಟ್ಟಿ ಜೊತೆಗೂ ಕೂಡ ಮಾಡಿ ಕೊಡ್ಬೋದು. ಸೊ ಬನ್ನಿ, ಮೊದಲಿಗೆ ನಾನಿಲ್ಲಿ ಒಂದು 10 ರಿಂದ 12 ಆಗುವಷ್ಟು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಸೊ ಮೇನ್ ಮೆಥಡ್ ಏನಂದರೆ, ನಿಂಬೆಹಣ್ಣನ್ನು ನಾವು ಕ್ಲೀನಾಗಿ ವಾಶ್ ಮಾಡಿಕೊಂಡು ಹಾಗೆ ಸಿಪ್ಪೆನ ಕೆಟ್ಟಿರೋ ಜಾಗದ ಅದನ್ನು ನಿಂಬೆಹಣ್ಣು ತೆಗೆದಿಟ್ಕೋಬೇಕಾಗುತ್ತೆ. ಆ ಥರ ನಿಂಬೆಹಣ್ಣನ್ನು ತೊಗೊಳಕ್ಕೆ ಹೋಗ್ಬೇಡಿ. ಪ್ಯೂರ್ ಆಗಿರುವಂತಹ ನಿಂಬೆಹಣ್ಣನ್ನು ತೊಗೊಂಡು ಉಪ್ಪಿನಕಾಯಿನ ಹಾಕೋದರಿಂದ ಯಾವುದೇ ರೀತಿ ಉಪ್ಪಿನಕಾಯಿ ಕೆಡೋದಿಲ್ಲ. ಹಾಗೆ ಉಪ್ಪಿನಕಾಯಿ ತಿನ್ನೋದರಿಂದ ಏನೆಲ್ಲ ಪ್ರಮುಖ ಪ್ರಯೋಜನಗಳದಾವ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಾಗ ಕಂಪ್ಲೀಟಾಗಿ ತಿಳಿಸಿಕೊಡ್ತೀನಿ. ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ. ನೋಡಿದ್ರಲ್ಲ, ಈ ಥರ ಕ್ಲೀನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಸೊ ವಾಶ್ ಮಾಡಿಕೊಂಡು ಒಂದೊಂದಾಗಿ ಅದನ್ನು ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸಿ, ಅಂದರೆ ಎಲ್ಲನೂ ನೀರು ಹೋಗಬೇಕು, ಒಂದಿಟ್ಟು ನಿಂಬೆಹಣ್ಣಿನ ಸಿಪ್ಪೆಗೆ ನೀರು ಹತ್ತಿರಬಾರ್ದು. ಸೊ ಅಷ್ಟು ಕ್ಲೀನಾಗಿ ಈ ಥರ ನಾವು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೊಳ್ಳಿ. ಸೊ ಅಂದರೆ ಮೇಲ್ಗಡೆ ಒಂದು ಹನಿನೂ ನೀರು ಇದ್ದಿರಬಾರ್ದು ಫ್ರೆಂಡ್ಸ್, ಏಕೆಂದರೆ ಇದೇ ಮೇನ್ ಇಂಪಾರ್ಟೆಂಟು. ನಾವು ನಿಂಬೆಹಣ್ಣು ಉಪ್ಪಿನಕಾಯಿ ಮಾಡಬೇಕಾದ್ರೆ ಕ್ಲೀನಾಗಿ ತೊಳೆಯೋದು ಅಷ್ಟೇ ಇಂಪಾರ್ಟೆಂಟು. ಹಾಗೆ ನಿಂಬೆಹಣ್ಣನ್ನು ಅಬ್ಸರ್ವ್ ಮಾಡಬೇಕು, ಯಾಕೆ ಅಂದರೆ ಒಂದು ಸಿಪ್ಪೆ ಕೆಟ್ಟಿದ್ರೆ ಇಡೀ ನಿಂಬೆಹಣ್ಣಿನ ಉಪ್ಪಿನಕಾಯಿನೇ ಫುಲ್ ಕೆಡುತ್ತೆ. ಸೊ ಅದಕ್ಕೋಸ್ಕರ ಕೆಟ್ಟಿರೋ ನಿಂಬೆಹಣ್ಣನ್ನು ಮಾತ್ರ ತೊಗೊಳಕ್ಕೆ ಹೋಗಬೇಡಿ, ಮೇಲ್ಗಡೆ ಕಲೆ ಇರೋ ನಿಂಬೆಹಣ್ಣನ್ನು ಕೂಡ ತೊಗೊಳಕ್ಕೆ ಹೋಗಬೇಡಿ. ನಾನು ಈ ವಿಡಿಯೋದಾಗ ಹೇಗೆ ತೋರಿಸಿದ್ದೀನಿ ಅದೇ ಥರ ಫಾಲೋ ಮಾಡಿದರೆ 1 ವರ್ಷದವರೆಗೂ ಯಾವುದೇ ರೀತಿ ನಿಂಬೆಹಣ್ಣನ್ನು ಉಪ್ಪಿನಕಾಯಿ ಕೆಡೋದಿಲ್ಲ. ಸೊ ನಿಂಬೆಹಣ್ಣಿನಿಂದ ಏನೆಲ್ಲ ಉಪಯೋಗ ಇದೆ, ಹಾಗೆ ಅದು ತಿನ್ನೋದ್ರಿಂದ ಏನೆಲ್ಲ ಆಗುತ್ತೆ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಾಗ ತೋರಿಸ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಿಂಬೆಹಣ್ಣಿನ ಉಪ್ಪಿನಕಾಯಿ ಜೀರ್ಣಕ್ರಿಯೆಯನ್ನು ಸುಧಾರಿಸ್ತದೆ. ಹಾಗೆ ಇದ್ರಾಗ ವಿಟಮಿನ್ ಸಿ ಮೂಲಕ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತೆ. ಇದು ಕೊಬ್ಬು ಮತ್ತು ಕೊಲೆಸ್ಟ್ರಾಲ್ನು ಕೂಡ ಅದರಿಂದ ಕಡಿಮೆ ಮಾಡ್ತೈತಿ, ಮತ್ತು ಹಸಿವನ್ನು ಹೆಚ್ಚು ಮಾಡ್ತೈತಿ, ಮತ್ತು ಹೃದಯಕ್ಕೆ ಆರೋಗ್ಯಕ್ಕೂ ಕೂಡ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಅಂದರೆ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಸೇವಿಸೋದ್ರಿಂದ ಜೀರ್ಣಕ್ರಿಯೆಗೂ ಕೂಡ ಸಹಾಯ ಮಾಡ್ತೈತಿ. ಅಂದರೆ ಸ್ವಲ್ಪ ರೀತಿಯಲ್ಲಿ ನಾವು ಡೈಲಿ ರೊಟ್ಟಿ ಜೊತೆಗೆ ಅಥವಾ ಉಪ್ಪಿನಕಾಯಿ ಸೈಡಲ್ಲಿ ಡಿಶ್ಶಾಗಿ ಯೂಸ್ ಮಾಡೋದರಿಂದ ಜೀರ್ಣಕ್ರಿಯೆ ಕೂಡ ನಮಗೆ ಹೆಲ್ಪ್ ಮಾಡ್ತೈತಿ. ಗೊತ್ತಾಯ್ತಲ್ವ? ಸೊ ಈ ಥರ ಕ್ಲೀನಂಗೆ ತೊಳೆದು ಒರೆಸ್ಕೊಂಡ್ಬಿಟ್ಟು ನಾನು ಮಾಡ್ತಿರೋದು, ನೀವು ಯಾವ ಥರ ಬೇಕಾದ್ರೂ ಸೇಫಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ಅದ್ರೊಳಗಿರೋ ಸೀಡ್ಸ್ ಅಂದರೆ ಬೀಜ ಇರುತ್ತೆ ನೋಡಿ, ಅದನ್ನು ತೆಗಿಬೇಕಾಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಯಾವ ರೀತಿ ಕಟ್ ಮಾಡಿಕೊಂಡು ಬೀಜ ತೆಗಿಬೇಕು ಅನಿಸುತ್ತೆ ಆ ರೀತಿ ಕಟ್ ಮಾಡಿಕೊಂಡು ತಕ್ಕೊಳ್ಳಿ. ಎಲ್ಲ ನಿಂಬೆಹಣ್ಣನ್ನು ಇದೇ ರೀತಿ ನಾವು ಕಟ್ ಮಾಡಿಕೊಂಡು ನಾನು ಬೀಜನ ತಕ್ಕೊಂಡಿದ್ದೀನಿ. ಸೊ ಬನ್ನಿ, ಮತ್ತೆ ಮುಂದಿನ ಆರೋಗ್ಯದ ನಿಂಬೆಹಣ್ಣಿನ ಪ್ರಮುಖ ಆರೋಗ್ಯದ ಪ್ರಯೋಜನಗಳು ಏನನ್ನೋದನ್ನು ಕೂಡ ನಾನು ಈ ವಿಡಿಯೋದಾಗ ತಿಳಿಸ್ತೀನಿ. ಫಸ್ಟಿಗೆ ಜೀರ್ಣಕ್ರಿಯೆಗೆ ಸುಧಾರಣೆ ಅಂತ ನಾನು ಹೇಳಿದೆ ಅಲ್ವಾ. ಸೊ ನಿಂಬೆಹಣ್ಣಿನ ಉಪ್ಪಿನಕಾಯಲ್ಲಿ ಏನಿರ್ತದೆ ಅಂದ್ರೆ ಹದುಗುವಿಕೆ ಪ್ರಕ್ರಿಯೆ, ನೈಸರ್ಗಿಕ ಜೀರ್ಣಕ್ರಿಯೆ ಸಹಾಯಕ್ಕಾಗಿ ಕಾರ್ಯನಿರ್ವಹಿಸ್ತದೆ. ಅಂದ್ರೆ ನಾವು ತಿಂದಿರ್ತೀವಿ ಜೀರ್ಣ ಸುಧಾರಣೆಗಾಗಿ ಅಂದರೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ಒಳಗೆ ಹದುಗುವಿಕೆ ಪ್ರಕ್ರಿಯೆ ಮೊದಲೇ ನೈಸರ್ಗಿಕವಾಗಿ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತೈತಿ. ಸೊ ಹಾಗಾಗಿ ಜೀರ್ಣಕ್ರಿಯೆಗೂ ತುಂಬ ಒಳ್ಳೆಯದು. ರೋಗ ನಿರೋಧಕ ಶಕ್ತಿ ಅಂತಲೂ ಹೇಳಿದೆ. ಅಂದರೆ ನಿಂಬೆಹಣ್ಣಿನಲ್ಲಿ ಏನಿರ್ತೈತಿ, ವಿಟಮಿನ್ ಸಿ ಇರ್ತೈತಿ, ಮತ್ತು ಉಪ್ಪಿನಕಾಯಿಯಲ್ಲಿ ಮಸಾಲೆ ಪದಾರ್ಥ ಹಾಕಿರ್ತೀವಿ ನಾವು. ನೀವು ಲವಂಗ, ದಾಲ್ಚಿನ್ನಿ, ಹಾಗೆ ಜೀರಿಗೆ, ಉಪ್ಪು, ಈ ಥರ ಅರಿಶಿನ, ಇಷ್ಟ ಇದ್ದವ್ರು ಅರಿಶಿನ, ಶುಂಠಿ ಎಲ್ಲನೂ ಹಾಕಿರ್ತೀರಲ್ಲ. ಸೊ ಇವೆಲ್ಲ ಏನಾಗ್ಬಿಡ್ತೈತಿ, ರೋಗ ನಿರೋಧಕ ಶಕ್ತಿ. ಅಂದರೆ ಇವೆಲ್ಲ ಮಸಾಲೆ ಪದಾರ್ಥ ಹಾಕೋದ್ರಿಂದ ಸೋಂಕು, ನಮ್ಮ ಶರೀರದಲ್ಲಿರುವಂಥ ಸೋಂಕು ಉಪ್ಪಿನಕಾಯಿ ಏನು ಮಾಡ್ತೈತಿ, ಅದು ತಿನ್ನೋದ್ರಿಂದ ವಿರುದ್ಧ ಹೋರಾಡಿ ಸಹಾಯ ಮಾಡ್ತೈತಿ. ಯಾವುದೇ ರೀತಿ ನಮ್ಗೆ ಇನ್ ಕೇಸ್ ಏನಾರು ಇನ್ಸೈಡ್ ಕೆಲವೊಬ್ಬರಿಗೆ ರೋಗಗಳಿರ್ತಾವಲ್ವ, ಸೊ ಅದರ ನಿಂಬೆಹಣ್ಣಿನ ಉಪ್ಪಿನಕಾಯಿ ತಿನ್ನೋದ್ರಿಂದ ವಿಟಮಿನ್ ಸಿ ಅದರಲ್ಲಿ ಇರೋದರಿಂದ ಅದು ಎಲ್ಲದ್ರ ವಿರುದ್ಧ ಹೋರಾಡಿ ಸಹಾಯ ಮಾಡ್ತೈತಿ. ಹೃದಯ ಆರೋಗ್ಯ ಅಂತಲೂ ಹೇಳಿದೆ. ಹೃದಯದ ಸಮಸ್ಯೆ ಇರೋರಿಗೆ ಅಂದರೆ ಇದು ಕೊಲೆಸ್ಟ್ರಾಲ್ ಇತ್ತಂತ ಕಡಿಮೆ ಮಾಡ್ತೈತಿ. ಸೊ ಹಾಗಾಗಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ತಿನ್ನಬೇಕು. ರಕ್ತ ಏನು ಮಾಡ್ತೈತಿ, ಪರಿಶೀಲನೆ ಮಾಡಿ ಸಹಾಯ ಮಾಡ್ತೈತಿ. ಸೊ ಅದಕ್ಕೋಸ್ಕರ ನಿಂಬೆಹಣ್ಣಿನ ಉಪ್ಪಿನಕಾಯಿ ಹೃದಯ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಪೋಷಕಾಂಶಗಳು ಏನೇನು ಇರ್ತಾವೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ಒಳಗೆ ಅಂದರೆ ಇದು ತಾಮ್ರ, ಪೊಟ್ಯಾಷಿಯಂ, ಕಬ್ಬಿಣ ಮತ್ತು ಕ್ಯಾಲ್ಸಿಯಮನ್ನು ಹೊಂದಿರ್ತೈತಿ. ನಿಂಬೆಹಣ್ಣಿನ ಒಳಗೆ ಪೋಷಕಾಂಶಗಳಿರೋದು ತಾಮ್ರ, ಪೊಟ್ಯಾಷಿಯಂ ಮತ್ತು ಕಬ್ಬಿಣ, ಕ್ಯಾಲ್ಸಿಯಂ ಕೂಡ ಇರ್ತೈತಿ ಇದ್ರೊಳಗೆ. ಅದಕ್ಕೋಸ್ಕರ ನಿಂಬೆಹಣ್ಣಿನ ಉಪ್ಪಿನಕಾಯಿ ತಿನ್ನಬೇಕು. ಸೊ ನೆಕ್ಸ್ಟು ಮೂತ್ರಪಿಂಡ ಕಲ್ಲುಗಳ ನಿವಾರಣೆ. ಅಂದರೆ ಇದರಲ್ಲಿ ಸಿಟ್ರಿಕ್ ಆಮ್ಲ ಮತ್ತು ಮೂತ್ರಪಿಂಡ ಕಲ್ಲುಗಳನ್ನು ಕರಗಿಸಲು ಸಹಾಯ ಮಾಡುತ್ತೈತಿ. ರುಚಿ ಮತ್ತು ಹಸಿವು ಜಾಸ್ತಿ, ನಿಂಬೆಹಣ್ಣಿನ ಉಪ್ಪಿನಕಾಯಿ ಅಂದರೆ ಹೆಸರು ಕೇಳಿದ ತಕ್ಷಣ ಎಲ್ಲರ ಬಾಯಲ್ಲೂ ನೀರು ಬರುತ್ತೆ. ಸೊ ಹಾಗಾಗಿ ಅದರ ರುಚಿನೇ ಅಷ್ಟು ಅಲ್ಟಿಮೇಟ್ ಆಗಿರುತ್ತೆ. ಹಸಿವು, ಉಪ್ಪಿನಕಾಯಿ ಅಂದ ತಕ್ಷಣ ಊಟದ ಜೊತೆಗೆ ಉಪ್ಪಿನಕಾಯಿ ಇರಲೇಬೇಕು ಸೈಡ್ ಡಿಶ್ ಆಗಿ. ಸೊ ಊಟದ ರುಚಿಯನ್ನು ಹೆಚ್ಚು ಮಾಡ್ತೈತಿ. ಹಾಗಾಗಿ ರುಚಿ ಮತ್ತು ಹಸಿವು ಎರಡೂ
ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇವಾಗ ನಾನು ಹಾಕೋತಿರೋದು ಎಲ್ಲ ನಿಂಬೆಹಣ್ಣಿನ ಬೀಜ ತೆಗೆದು ಈ ಥರ ಮಿಕ್ಸರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಒಂದು ಬೀಜನೂ ಇಡಬಾರ್ದು ಗೈಸ್, ಇಲ್ಲಾಂದರೆ ಕೈ ಆಗಿ ಬರುತ್ತೆ ಉಪ್ಪಿನಕಾಯಿ. ಸೊ ಹಾಗಾಗಿ ಎಲ್ಲ ಸೀಡ್ಸ್ನ ತೆಗೆದು ಈ ಥರ ಪೇಸ್ಟನ್ನ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಬೇಕೋ ಆ ಥರ ಪೇಸ್ಟ್ ಮಾಡ್ಕೊಳ್ಳಿ. ತೀರಾ ಸಣ್ಣದಾಗಿ ಬೇಕಂದ್ರೆ ಆ ಥರನೂ ಕೂಡ ಮಾಡ್ಕೋಬೋದು. ಒಂದಿಷ್ಟು ತರಿ ಬೇಕಂದರೆ ಅದು ಆ ಥರನೂ ಕೂಡ ನೀವು ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ತರಿಯಾಗಿಯೇ ಹಾಕ್ಕೊಂಡಿದ್ದೀನಿ, ಏಕೆಂದರೆ ಒಂದೊಂದು ಸಿಪ್ಪೆ ಸಿಗ್ತಾ ಇದ್ದರೆ ತಿನ್ನೋದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ತರಿಯಾಗಿ ಹಾಕ್ಕೊಂಡಿದ್ದೀನಿ. ಯಾರೆಲ್ಲ ನೀವು ಚಿಕ್ಕ ಮಕ್ಕಳು ಇರ್ತಾರೆ ನೋಡ್ರಿ, ಅವ್ರು ಏನು ಮಾಡಬೇಕು, ಸ್ವಲ್ಪ ಸಣ್ಣದಾಗಿ ಹಾಕ್ಕೊಂಡು ಅವರಿಗೆ ಕೊಡೋದ್ರಿಂದ ಬಾಯಲ್ಲಿ ಕೂಡ ಸಿಗೋದಿಲ್ಲ ಸಿಪ್ಪೆ. ಆ ಥರ ಮಾಡ್ಕೊಳ್ಳಿ. ಸೊ ನಾ ಇದು ಮೇನ್ ರೆಸಿಪಿ ಹೇಳಬೇಕಂದ್ರೆ ಚಿಕ್ಕ ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಲಿ ಅಥವಾ ಟಿಫನಿಗೆ, ಅದು ಚಿಕ್ಕ ಮಕ್ಕಳಿಗೆ ತಿನ್ನಬೇಕಂತಾನೆ ಈ ರೆಸಿಪಿನ ನಾನು ಮಾಡ್ತಾಯಿದ್ದೀನಿ. ಸೊ ದೊಡ್ಡವರು ಕೂಡ ತಿನ್ಬೋದು, ಏಕೆಂದರೆ ಇದರಲ್ಲಿ ನಾನು ಖಾರ ಹಾಕಿಲ್ಲ, ಆ್ಯಡ್ ಮಾಡಿಲ್ಲ. ಸೊ ಇದು ಏನಾಯ್ತು, ಇವಾಗ ಒಂದು ಸಪ್ರೇಟ್ ಬೌಲ್ ಮಾಡಿಕೊಂಡೆ, ಬೌಲಲ್ಲಿ ಹಾಕ್ಕೊಂಡೆ, ಏಕೆಂದರೆ ಪರ್ಫೆಕ್ಟ್ ಅಳತೆಯಲ್ಲಿ ನಾವು ಸ್ವೀಟ್ ಹಾಕಬೇಕಾಗುತ್ತೆ, ಅದಕ್ಕೋಸ್ಕರ. ಸೊ ಒಂದು ಬೌಲಲ್ಲಿ ತೊಗೊಂಡು ಅದನ್ನು ಈ ಥರ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕಾದಮೇಲೆ 2 ರಿಂದ 4 ನಿಮಿಷದವರೆಗೂ ನಾವೇನು ಮಾಡಬೇಕು, ಈ ಥರ ಕುದಿಸ್ಕೊತಾ ಇರಬೇಕು. ನೀರು ಹಾಕಕ್ಕೆ ಹೋಗಬೇಡಿ, ಒಂಚೂರೂ ನೀರು ಹಾಕಕ್ಕೆ ಹೋಗಬೇಡಿ. ನೀರು ಒಂದಿಟ್ಟು ಏನಾದ್ರು ನಿಂಬೆಹಣ್ಣಿನ ಉಪ್ಪಿನಕಾಯಿ ಅದ್ರಲ್ಲಿ ಸೇರ್ಕೋತು ಅಂದರೆ ಇಡೀ ಉಪ್ಪಿನಕಾಯಿನೇ ಕೆಡೋ ಚಾನ್ಸಸ್ ಇರುತ್ತೆ ಗೈಸ್, ಇದು ನೆನ್ಪಿಟ್ಕೊಳ್ಳಿ. ಸೊ ಇವಾಗ ನಾನು ತೊಗೊಂಡಿದ್ನೆಲ್ಲ ಅದೇ ಪಾತ್ರೆಯಲ್ಲೇ ಏನು ಮಾಡ್ತಾಯಿದ್ದೀನಿ, ಬೆಲ್ಲನ ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿನೇ ತೊಗೋಬೇಕು. ನಿಂಬೆಹಣ್ಣಿಂದು ಪೇಸ್ಟ್ ಎಷ್ಟಾಗಿತ್ತು ನೋಡಿ, ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿನ ರೀತಿಯಲ್ಲೇ ಬೆಲ್ಲ ತೊಗೊಳ್ಳಿ. ನಿಮಗೆ ಇನ್ನೂ ಸ್ವೀಟ್ ಜಾಸ್ತಿ ಅಂದರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೂ ಕೂಡ ನಡಿತೈತಿ. ಸೊ ಇವಾಗ ಎರಡೂ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಸ್ಕೊತಾ ಇರಬೇಕು. ನಾನು ಹೇಳ್ತೀನಿ ಮುಂದ್ಗಡೆ ಎಲ್ಲಿವರೆಗೂ ಕುದಿಸ್ಬೇಕಂತ ನಾನು ಈ ವಿಡಿಯೋದಾಗ ತಿಳಿಸಿದ್ದೀನಿ. ಸೊ ಯಾರು ವಿಡಿಯೋ ಸ್ಕಿಪ್ ಮಾಡಿ ನೋಡೋಕ್ಕೆ ಹೋಗಬೇಡಿ. ಈಗ ಮಧ್ಯದಲ್ಲಿ ಏನು ಮಾಡಬೇಕು, ಈ ಥರ ಬೆಲ್ಲ ಕರಗುತ್ತಲ್ವಾ, ಸೊ ಬೆಲ್ಲ ಕರಗೋ ತನಕ ಒಂದಿಷ್ಟು ಬೆಲ್ಲ ಉಳಿದಿರಬಾರ್ದು, ಎಲ್ಲ ಕರಗದ ಮೇಲೇ ಮಸಾಲೆ ಪದಾರ್ಥನ ಹಾಕೋಬೇಕಾಗುತ್ತೆ. ಸೊ ಫಸ್ಟಿಗೆ ಮಸಾಲೆ ಪದಾರ್ಥ ಹಾಕ್ಕೊಂಡು ಆಮೇಲೆ ನಾನು ಯಾವಾಗ ಸ್ಟಾಪ್ ಮಾಡಬೇಕಂತ ಈ ವಿಡಿಯೋದಾಗ ಹೇಳ್ತೀನಿ. ಸೊ ನೋಡಿ ಈ ಥರ ಎಲ್ಲನೂ ಕರೆಕ್ಟಂಗೆ ಮಿಕ್ಸ್ ಆಗ್ತಾಯಿದೆ. ಅದು ಸಿಪ್ಪೆ ಇರುತ್ತೆ ನೋಡಿ, ಯಾರೆಲ್ಲ ಸ್ವಲ್ಪ ಸಣ್ಣದಾಗಿ ಹಾಕ್ಕೊಂಡಿರ್ತಾರೋ ಅವ್ರದ್ದು ಸ್ವಲ್ಪ ಬೇಗನೆ ಆಗಿಬಿಡುತ್ತೆ. ಸ್ವಲ್ಪ ನಾನು ದಪ್ಪ ಹಾಕ್ಕೊಂಡಿರೋ ಕಾರಣಕ್ಕಾಗಿ ಸ್ವಲ್ಪ ಲೇಟಾಗಿ ಆಗುತ್ತೆ. ಸೊ ಮಸಾಲೆ ಪದಾರ್ಥ ನಾನಿಲ್ಲಿ ಚಕ್ಕೆ, ಲವಂಗ ಮತ್ತು ಮೆಣಸು, ಸ್ವಲ್ಪ ಜೀರಿಗೆ ಮಿಕ್ಸ್ ಆಗಿತ್ತು. ನಾನು ಸಪ್ರೇಟಾಗಿ ಜೀರಿಗೆ ಪೌಡರ್ನ ಕೂಡ ಹಾಕ್ಕೊಂಡಿದ್ದೀನಿ, ವಿಡಿಯೋದಾಗ ಮುಂದ್ಗಡೆ ಗೊತ್ತಾಗುತ್ತೆ. ಸೊ ಇದನ್ನು ಮಸಾಲೆ ಪದಾರ್ಥ ನೀವು ಬೇಕಿದ್ದರೆ ಸಣ್ಣದಾಗಿ ರುಬ್ಕೊಳ್ಳಿ, ಇಲ್ಲಾಂದರೆ ನೀವು ತರಿಯಾಗಿಯೂ ಕೂಡ ರುಬ್ಕೊಂಡು ತಿನ್ಬೋದು. ಸೊ ಇದರಲ್ಲಿ ಮತ್ತೆಲ್ಲ ಎಕ್ಸ್ಟ್ರಾ ಯಾರೆಲ್ಲ ಏನೇನೋ ಹಾಕ್ತೀರಾ, ಸೊ ನಾನೇನು ಜಾಸ್ತಿ ಆ್ಯಡ್ ಮಾಡಿಲ್ಲ. ಚಕ್ಕೆ, ಲವಂಗ, ದಾಲ್ಚಿನ್ನಿ ಮತ್ತು ಮೆಣಸು, ಜೀರಿಗೆ ಇಷ್ಟೇ ಹಾಕಿದ್ದೀನಿ, ಜಾಸ್ತಿ ಏನೂ ಹಾಕಿಲ್ಲ. ನೋಡಿ ಇವಾಗ ಕರೆಕ್ಟಾಗಿ ಎಲ್ಲ ಸ್ವಲ್ಪ ಹದ ಬಂದಿದೆ. ಉಪ್ಪಿನಕಾಯಿ ಕನ್ಸಿಸ್ಟೆನ್ಸಿ ಗೊತ್ತಾಗ್ಬಿಡುತ್ತೆ ನಮಗೆ, ತಿರುಗಬೇಕಾದ್ರೆ ಕಂಟಿನ್ಯೂಸ್ ಆಗಿ ತಿರುಗ್ತಾ ಇರ್ತೀವಲ್ವ, ಸೊ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ಮಸಾಲೆ ಪದಾರ್ಥನ ಆ್ಯಡ್ ಮಾಡ್ಕೊಳ್ಳಿ. ಇದು ಹಾಕಿದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ನಿಮಗೆ ಮುಂದ್ಗಡೆ ತೋರಿಸ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಿ ಮಿಕ್ಸ್ ಮಾಡಿದ್ಮೇಲೆ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಬ್ಲ್ಯಾಕ್ ಫುಲ್ ಚಾಕ್ಲೇಟ್ ಕಲರ್ ಬರುತ್ತೆ. ಸೊ ಆರಿದ್ಮೇಲಂತೂ ತುಂಬ ಇನ್ನೂ ಚೆನ್ನಾಗಿ ಬರುತ್ತೆ, ಚಾಕ್ಲೇಟ್ ಟೈಪೇ ಕಾಣಿಸುತ್ತೆ ಅದು ಆರಿದ್ಮೇಲೂ. ಸೊ ನೋಡಿದ್ರಲ್ಲ, ಇವಾಗ ಅಷ್ಟೂ ಹಾಕ್ಕೊಂಡಿದ್ದೀನಿ. ಜೀರಿಗೆನ 1-2 ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರ್ನ ಹಾಕ್ಕೋಬೇಕು. ನಾನು 2 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಮೆಂತ್ಯ ಪೌಡರ್ನು ಕೂಡ ಹಾಕೋತಾರೆ, ಇಷ್ಟ ಇದ್ದರೆ ನೀವು ಹಾಕ್ಕೊಳ್ಳಿ ಮೆಂತ್ಯ ಪೌಡರ್, ನಾನು ಹಾಕ್ತಾ ಇಲ್ಲ. ಸೊ ಉಪ್ಪು ನೋಡಿಕೊಂಡು ಸ್ವಲ್ಪ ಜಾಸ್ತಿ ರೀತಿಯಲ್ಲಿ ಅಂದರೆ 4 ರಿಂದ 5 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ನಿಂಬೆಹಣ್ಣಿನ ಉಪ್ಪಿನಕಾಯಿ ಆಗಿರೋದ್ರಿಂದ ಉಪ್ಪು ಯಾವುದೇ ಉಪ್ಪಿನಕಾಯಿ ಹಾಕಬೇಕಾದ್ರೂ ಉಪ್ಪು ಸ್ವಲ್ಪ ಜಾಸ್ತಿನ ಕ್ವಾಂಟಿಟಿಲೇನೇ ಹಾಕಬೇಕಾಗುತ್ತೆ. ಸೊ ನೋಡಿ ಕನ್ಸಿಸ್ಟೆನ್ಸಿ ಇವಾಗ ಚೇಂಜ್ ಆಯಿತು, ಸ್ವಲ್ಪ ಗಟ್ಟಿಯಾಗಿದೆ. ಇವಾಗ ಮಸಾಲೆ ಹಾಕಿದ್ಮೇಲೆ 5 ನಿಮಿಷ ಅಷ್ಟೇ ಕುದಿಸ್ಬೇಕು ಗೈ, ಜಾಸ್ತಿ ಕುದಿಸೋಕೆ ಹೋಗಬೇಡಿ, ಮಸಾಲೆ ಫ್ಲೇವರ್ ಎಲ್ಲ ಹೋಗ್ಬಿಡುತ್ತೆ. ಸೊ ಅದು ಸ್ವಲ್ಪ ಕುದೀತಾ ಇದ್ದರೆ ಸ್ವಲ್ಪ ಅದರೊಳಗಿನ ರುಚಿ ಹೊರಗೆ ಬಿಟ್ಟು ಜಸ್ಟ್ ಈಗ ಲವಂಗ, ದಾಲ್ಚಿನ್ನಿ ಎಲ್ಲ ಪೌಡರ್ನ ಹಾಕಿರ್ತೀವಲ್ವ, ಸ್ವಲ್ಪ ಮಿಕ್ಸ್ ಆಗಬೇಕು ಅಂತ ಹೇಳಿ 5 ನಿಮಿಷ ಮಾತ್ರ ಕುದಿಸ್ಕೋಬೇಕು. ಈಗ ಕಾಣಿಸ್ತಾ ಇದೆ ಅಲ್ವಾ, ಇಷ್ಟು ಗಟ್ಟಿಯಾಗಿರಬೇಕು. ಮುಂಚೆ ನಾವು ಜಾಸ್ತಿ ಕುದಿಸ್ಕೊಂಡ್ಬಿಡಬೇಕು, ಒಂದು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಬಂದಮೇಲೆ ಮಸಾಲೆನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇವಾಗ ಚೆಕ್ ಮಾಡ್ಕೊತಾ ಇದ್ದೀನಿ ನೋಡಿ, ಈ ಥರ ನಾವು ಚೆಕ್ ಮಾಡಿಕೊಂಡ್ರೆ ಒಂದು ಲೇಯರ್ ಬರಬೇಕು, ಒಂದೆಡೆ ಪಾಕ ಮಾಡ್ತೀವಿ ನೋಡಿ ಆ ಥರ ಬರಬೇಕು. ಅಷ್ಟು ಬಂದರೆ ಸಾಕು, ಉಪ್ಪಿನಕಾಯಿ ರೆಡಿ ಆಗಿದೆ ಅಂತ ಅರ್ಥ. ಕಾಮನ್ ಆಗಿ ಎಲ್ಲರೂ ಕಟ್ ಮಾಡಿಕೊಂಡು ಉಪ್ಪಿನಕಾಯಿ ಹಾಕಬೇಕಾದ್ರೆ ಈ ಥರ ಪಾಕ ತೊಗೊಳಂಗಿಲ್ಲ, ಡೈರೆಕ್ಟಾಗಿ ಬೆಲ್ಲನ ಜಸ್ಟ್ ಹಿಂಗೆ ಪಾಕ ಮಾಡಿ ಹಾಕ್ಬಿಡ್ತಾರೆ. ಸೊ ಈ ಥರ ಉಪ್ಪಿನಕಾಯಿ ಮಾಡಿ ನೀವು ಏನಾದರೂ 1 ವರ್ಷದವರೆಗೂ ಸ್ಟೋರ್ ಮಾಡಿದ್ರೆ ಯಾವುದೇ ರೀತಿ ಕೆಡೋದಿಲ್ಲ. ಇವಾಗ ಸ್ವಲ್ಪ ಆರಕ್ಕೆ ಬಿಡಬೇಕು, ನಂತರ ಆರದ ಮೇಲೇ ನಾವು ಇದನ್ನು ಸ್ಟೋರ್ ಮಾಡಿ ಇಡಬೇಕಾಗತ್ತೆ.
ಸ್ವಲ್ಪ ನೋಡಿ ಇವಾಗ ಕನ್ಸಿಸ್ಟೆನ್ಸಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇಷ್ಟು ಗಟ್ಟಿಯಾಗಿ ಇರಬೇಕು. ಆ ಥರ ಗೊತ್ತಾಗಿಲ್ಲ ಅಂದರೆ ಕೈಯಲ್ಲಿ ಟಚ್ ಮಾಡಿ ನೋಡೋಕ್ಕಾಗಿಲ್ಲ ಅಂದರೆ ಈ ಥರ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಜಸ್ಟ್ ಅಷ್ಟು ಗಟ್ಟಿಯಾಗಿದ್ದರೆ ಸಾಕು. ಸೊ ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು 5 ನಿಮಿಷ ಫುಲ್ ತಣ್ಣಗಾದ್ಮೇಲೆ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕಾಗುತ್ತೆ. ನೋಡಿ ತಣ್ಣಗಾದ್ಮೇಲೆ ಯಾವ ರೀತಿ ಕಲರು ಕೂಡ ಬಂದಿದೆ. ಒಂದ್ಸಲ ನೀವು ಟ್ರೈ ಮಾಡಿ, ಖಂಡಿತ ತುಂಬಾ ರುಚಿಯಾಗಿ ಬಂದಿದೆ. ಸೊ ಇವಾಗ ನಾನು ಒಂದು ಗಾಜಿನ ಇದರಲ್ಲಿ ಹಾಕಿಡ್ತಾ ಇದ್ದೀನಿ, ಗಾಜಿನ ಡಬ್ಬದಲ್ಲಿ. ಸೊ ಜಾಸ್ತಿ ಉಪ್ಪಿನಕಾಯಿ ನಾವು ಗ್ಲಾಸಿಂದು ಇರೋದ್ರಲ್ಲೇ ಅಥವಾ ಕಲ್ಲಿಂದು ಇರುತ್ತೆ ನೋಡಿ, ಅದರಲ್ಲಿ ಹಾಕಿದರೆ ಸ್ಟೋರ್ ಮಾಡಿದ್ರೆ ಕೆಡೋದಿಲ್ಲ. ಸ್ವಲ್ಪ ಪ್ಲಾಸ್ಟಿಕಲ್ಲಿ ಹಾಕಿದ್ರೆ ಆಲ್ಮೋಸ್ಟ್ ಆಲ್ ಸ್ವಲ್ಪ ಕೆಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಥರ ಗ್ಲಾಸಿಂದು ಬೌಲ್ ಇದ್ದರೆ ಅದರಲ್ಲೂ ಕೂಡ ಹಾಕಿಟ್ಕೊಳ್ಳಿ. ಇಲ್ಲಾಂದರೆ ಕಲ್ಲಿಂದು ಇರುತ್ತೆ ನೋಡಿ, ಅದರಲ್ಲೂ ಕೂಡ ನೀವು ಹಾಕ್ಕೋಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಗಾಯ್ಸ್, ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಸಮ್ಮರ್ ರೆಸಿಪಿ ಬೇಕಂದರೆ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಅಂದರೆ ಹಪ್ಪಳ, ಸಂಡಿಗೆ, ಕುರುಡಿಗೆ ಎಲ್ಲ ಥರ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಲ ಹೋಗಿ ನೀವು ಚೆಕ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಹೇಗೆ ಅನ್ನಿಸ್ತು ಅಂದ್ರೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಖಂಡಿತ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ RS ಕುಕಿಂಗ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬೈ ಬಾಯ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.